ಇವತ್ತಿನ ದಿನ ನಾವು ಆಶೀರ್ವಾದ್ ಟ್ರೇಡರ್ಸ್ ಗುಡ್ಲಾಪುರ ಅಂತೇಳಿ ನಾವು ಒಂದು ಗ್ರಾಮಕ್ಕೆ ಬಂದೀವಿ. ಇದು ಮುಡಲ್ಗಿ ತಾಲೂಕು ಒಳಗೆ ಬರುತ್ತೆ. ಇವತ್ತು ನಾವು ಇಲ್ಲಿ ಏನು ಮಾಡ್ತಿದ್ದೀವಿ, ಯುನೈಟೆಡ್ ಕ್ರಾಪ್ ಕೇರ್ ವತಿಯಿಂದ ನಾವು ಟೀಕಾ ಅನ್ನೋದಂಥ ಒಂದು ಪ್ರಾಡಕ್ಟನ್ನು ನಾವಿಲ್ಲಿ ಅರಿಶಿನ ಮೇಲೆ ಬೀಜೋಪಚಾರ ಮಾಡಿ ತೋರಿಸ್ಲಿಕ್ಕಿದ್ದೀವಿ. ಅಂದರೆ ಯಾವ ಥರ ಇದನ್ನು ಬೀಜೋಪಚಾರ ಮಾಡಬೇಕು ಅನ್ನೋದನ್ನು ನಾವು ಒಂದು ಡೆಮೋ ಮುಖಾಂತರ ಇಲ್ಲಿ ಒಂದು ಟ್ರೇ ಮುಖಾಂತರ ತೋರಿಸ್ಲಿಕ್ಕಿದ್ದೀವಿ. ಇವತ್ತು ಏನಂತಂದ್ರೆ ಈ ಟೀಕಾ ಅನ್ನೋದು ಯಾವ ಥರ ಯೂಸ್ ಮಾಡೋದಂದ್ರೆ 100 ml ಬೀಜೋಪಚಾರ ಮಾಡಬೇಕಾಗಿತ್ತು ಅಂತಂದ್ರೆ 100 ಲೀಟರ್ ನೀರಿಗೆ 100 ml ಡೋಸೇಜ್ ನಮ್ಗೆ ಇರುತ್ತೆ. ಅದ್ರ ಪ್ರಕಾರ ನಾವೇನು ಮಾಡಿದ್ವಿ, ಒಂದಿಷ್ಟು ನಮಗೆ ಈಗ ಎಷ್ಟು ಬೇಕಾಗಿತ್ತು ಅಷ್ಟು ನೀರನ್ನು ನಾವಿಲ್ಲಿ ಒಂದು ಟ್ರೇದೊಳಗೆ ತೊಗೊಂಡಿದ್ದೀವಿ. ಅದ್ರೊಳಗೆ ನಾವೇನು ಮಾಡಿದ್ವಿ, ಆ್ಯಸ್ ಪರ್ ನಾ ಏನು ಹೇಳಿಲ್ಲ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟನ್ನು ಔಷಧನ ಇದ್ರೊಳಗೆ ಹಾಕಿ ಅದನ್ನು ಮಿಕ್ಸಪ್ ಮಾಡ್ಕೊಂಡಿದ್ದೀವಿ. ಅದ್ರೊಳಗೆ ನಾವೇನು ಮಾಡ್ತಿದ್ದೀವಿ, ನಮ್ಮ ಅರಿಶಿಣದ ಬೀಜಗಳಿದ್ದಾವೆ, ನಾವು ಅರಿಶಿಣ ಬೀಜಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದೀವಿ. ಆ ಅರಿಶಿಣ ಬೀಜಗಳನ್ನು ಇದು ಬೀಜೋಪಚಾರ ಮಾಡಿಬಿಟ್ಟು ಇವೆರಡು ಟ್ರೇದೊಳಗೆ ನಾವು ಇವತ್ತಿಲ್ಲಿ ಗುಡ್ಲಾಪುರೊಳಗೆ ಆಶೀರ್ವಾದ್ ಟ್ರೇಡರ್ಸ್ ಅನ್ನೋ ಡೀಲರ್ಗೆ ನಾವು ಮಾಡ್ತಿದ್ದೀವಿ. ಈಗ ನಾವೇನು ಮಾಡ್ತೀವಿ, ಇದ್ರೊಳಗೆ ಇವನ್ನೆರಡನ್ನೂ ಡಿಪ್ ಮಾಡ್ತಿದ್ದೀನಿ. ಅದರಿಂದ ಬೀಜೋಪಚಾರ ಮಾಡ್ಬೇಕಂತಂದ್ಬಿಟ್ಟು ಇವನ್ನೆರಡನ್ನೂ ಡಿಪ್ ಮಾಡಿ ಇವನ್ನೇನು ಮಾಡ್ತೀವಿ, ಟ್ರೀಟೆಡ್ ಅನ್ಟ್ರೀಟೆಡ್ ಅಂತೇಳಿ 2 ಟ್ರೇ ನಾವು ಮಾಡಿದ್ದೀನಿ. ಇಲ್ಲೈತಿ ನಿಮ್ಗೆ ಅನ್ಟ್ರೀಟೆಡ್ ಟ್ರೇ ಅಂತೇಳಿ ಇಲ್ಲಿ ಮಾಡಿದ್ದೀವಿ, ಆಮೇಲೆ ಟ್ರೀಟೆಡ್ ಟ್ರೇ ಅಂತೇಳಿ ಇಲ್ಲಿ ಮಾಡಿದ್ದೀವಿ. ಇವೆರಡು ಟ್ರೇದೊಳಗೆ ನಾವೇನು ಮಾಡ್ತೀವಿ, ಟ್ರೀಟ್ ಮಾಡಿದ್ದು ಬೀಜ ಆಮ್ಯಾಗ ಅನ್ಟ್ರೀಟ್ ಮಾಡಿದ ಬೀಜನ ಎರಡನ್ನೂ ಹಾಕಿಬಿಟ್ಟು ಇದು ರೈತರಿಗೆ ನೋಡ್ಲಿಕ್ಕೆ ಅಂತೇಳಿ ಒಂದು ಡೆಮೋವನ್ನು ನಾವಿಲ್ಲಿ ಕಂಡಕ್ಟ್ ಮಾಡ್ತೀವಿ.